ಮಕ್ಕಳು ಹಾಗೆ ಡ್ರೈ ಫ್ರೂಟ್ಸ್ ತಿನ್ನಲ್ಲ ಅಂದರೆ ಈ ರೀತಿ ಕೂಡ ಒಂದ್ಸಲ ನೀವು ಮಾಡಿ ಕೊಡಿ ಮಕ್ಕಳಿಗೆ. ನನ್ನ ಮಗನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಈ ರೀತಿ ಮಾಡಿಕೊಡ್ತೀನಿ. ರಾತ್ರಿನೇ ನೆನೆಸಿಟ್ಟಿರೋ ಡ್ರೈ ಫ್ರೂಟ್ಸ್ನ ಈ ರೀತಿ ನೈಸಿಗೆ ರುಬ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಅದನ್ನು ಕುದಿಯೋವರೆಗೂ ಕುದಿಸಿ, ಆದ ನಂತರ 1 ರಿಂದ 2 ಸ್ಪೂನು ರವೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ರವೆ ಚೆನ್ನಾಗಿ ಬೇಯಬೇಕು. ಇದನ್ನು ನಾನು ನನ್ನ ಮಗನಿಗೆ ಬ್ರೇಕ್ಫಾಸ್ಟ್ ರೆಸಿಪಿಯಾಗಿ ಕೊಡ್ತಿದ್ದೀನಿ. ಇದನ್ನು ಡೈಲಿ ಕೊಡೋಕ್ಕೆ ಹೋಗಬೇಡಿ, ವೀಕಲ್ಲಿ 2 ಟೈಮ್ಸ್ ಆರ್ 3 ಟೈಮ್ಸ್ ಕೊಡಿ. ಯಾಕಂದರೆ ಈಗಿನ ತುಂಬ ಹೀಟ್ ವಾತಾವರಣ ಇರೋದ್ರಿಂದ ವೀಕ್ಲಿ 2 ಆರ್ 3 ಟೈಮ್ಸ್ ಕೊಟ್ಟರೆ ಸಾಕಾಗುತ್ತೆ. ಈ ರೀತಿ ಡ್ರೈ ಫ್ರೂಟ್ಸ್ನ ಏನು ರುಬ್ಬಿಟ್ಕೊಂಡಿದ್ದೀನೋ ರವೆ ಬೆಂದಮೇಲೆ ಅದನ್ನು ಅದ್ರ ಜೊತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಕು ಅಂದರೆ ನೀವು ಹಾಲು ಮತ್ತು ಬೆಲ್ಲನ ಸೇರಿಸ್ಕೋಬೋದು. ಬೆಟರ್ ಶುಗರ್ಗಿಂತ ನೀವು ಬೆಲ್ಲನ ಸೇರಿಸ್ಕೊಂಡು ಮಾಡಿಕೊಂಡ್ರೆ ಒಳ್ಳೆಯದು. ನಾನಿಲ್ಲಿ ನನ್ನ ಮಗನಿಗೆ ಹಾಲು ಅಥವಾ ಸಕ್ಕರೆ ಬೆಲ್ಲ ಏನೂ ಸೇರಿಸ್ತಾ ಇಲ್ಲ. ಯಾಕಂದರೆ ಡ್ರೈ ಫ್ರೂಟ್ಸು ಖರ್ಜೂರ ಹಾಕಿದ್ನಲ್ವ, ಅದೇ ಸ್ವೀಟ್ ಇರುತ್ತೆ ಅಂತ ನಾನು ಯಾವುದೂ ಹಾಕಿಲ್ಲ. ಚೆನ್ನಾಗಿ ಬೇಯಿಸ್ಕೊಂಡು ಅದಕ್ಕೊಂಚೂರು ತುಪ್ಪ ಹಾಕಿ ಈ ರೀತಿ ಮಕ್ಳಿಗೆ ಕೊಡಿ, ಇಷ್ಟಪಟ್ಟು ತಿಂತಾರೆ.